ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ನಾನು ಹಿಂದಿನ ದಿನ ಹಪ್ಪಳ ಮಾಡಿದ್ದೆ. ಉದ್ದಿನ ಬೇಳೆನ ಯೂಸ್ ಮಾಡಿಕೊಂಡು ಹಪ್ಪಳ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ನಿಮಗೋಸ್ಕರ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ, ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ನಾನು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ವಿಡಿಯೋಗಳು ಮಾಡಲಿಕ್ಕೋಸ್ಕರನೇ ಅಂತಲೇ ಮತ್ತೆ ನೆಕ್ಸ್ಟ್ ಡೇನೂ ಕೂಡ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಕಪ್ಪಾಗಷ್ಟು ಒಂದು ಉದ್ದಿನ ಬೇಳೆನ ನೆನೆ ಹಾಕೊಂಡಿದ್ದೆ. ಒಂದು 2 ಅವರ್ ನೆನೆದಾದ್ಮೇಲೆ ಅದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ನಾವು ನೀರು ಹಾಕ್ತೇನೆ. ಜಾಸ್ತಿ ನೀರು ಯೂಸ್ ಮಾಡಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ. ಸೊ ಉದ್ದಿನ ಹಪ್ಪಳ ಅಂದ ತಕ್ಷಣ ಫುಲ್ಲು ಉದ್ದಿನ ಬೇಳೆನೇ ಬಳಸಬೇಕು ಅಂತ ಏನಿಲ್ಲ. ಸ್ವಲ್ಪ ಅಷ್ಟೇ ಯೂಸ್ ಮಾಡಿದರೂ ಆಗುತ್ತೆ. ನಾನಿಲ್ಲಿ 1 ಕಪ್ ಅಷ್ಟೇ ಬಳಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ತರ್ತರಿಯಾಗಿದೆ. ತರ್ತರಿ ಆದರೆ ಹಪ್ಪಳ ಏನಾಗುತ್ತೆ ಅಂದರೆ ಅಲ್ಲೆಲ್ಲ ಚುಕ್ಕಿ ಥರ ಬಂದ್ಬಿಡುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೊಂಬರೋಣ. ಉದ್ದಿನ ಬೇಳೆನ ಎಷ್ಟು ನುಣ್ಣಗೆ ಹಾಗೆ ನೈಸಾಗಿ ರುಬ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹಪ್ಪಳ. ಸೊ ಕೆಲವೊಬ್ರು ಅಂದ್ಕೊತಾರೆ ಉದ್ದಿನ ಹಪ್ಪಳ ಅಂದ ತಕ್ಷಣ ಫುಲ್ಲು ಉದ್ದಿನ ಬೇಳೆನೇ ಬಳಸಬೇಕು, ಬೇರೆ ಏನು ಬಳಸೋಂಗಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ನಾನು ಆ ಥರ ಏನಿಲ್ಲ. ಸ್ವಲ್ಪ ಉದ್ದಿನ ಬೇಳೆನ ಬಳಸಿ ಆದಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ನಾನು ಹಪ್ಪಳ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ಪಕ್ಕದಲ್ಲೇ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ನಾನು ನೆನ್ನೆ ಮಾಡಿದಂಥ ಹಪ್ಪಳನ ಯಾವ ರೀತಿ ಯಾವ ಮೆಥಡಲ್ಲಿ ಮಾಡಿದೆ ಅದನ್ನು ನಾನು ಇದೇ ಮೆಥಡ್ನಲ್ಲಿ ಯಾವ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ, ಅದೇ ಮೆಥಡಲ್ಲಿ ನಾನು ಕೂಡ ಮಾಡಿದ್ದೀನಿ. ಸೊ ಅದನ್ನು ಎಣ್ಣೆಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ. ಸೊ ಇಲ್ಲಿ ನಾನು 2ರಿಂದ 3 ಕಪ್ ಆಗೋಷ್ಟು ಅಂದರೆ ನಮ್ಮ ಅಳತೆನಲ್ಲಿ ಲೀಟ್ರ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 2 ಲೀಟ್ರಷ್ಟು ನೀರು ಇಟ್ಕೊಂಡಿದ್ದೀನಿ. ಸೊ ಇದು ನಿನ್ನೆ ನಾನು ರುಬ್ಬಿಟ್ಕೊಂಡಂಥ ಮಸಾಲ ಅಂದರೆ ಖಾರದಕ್ಕೆ ಮಸಾಲ ರೆಡಿ ಮಾಡಿ ಇಟ್ಕೊಂಡಿರೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿರುವಂಥ ಖಾರದ ಮಸಾಲ. ಸೊ ನೀವು ಇಲ್ಲ ನಾವು ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತೀವಿ ಅಂದರೂ ಹಾಗೂ ಯೂಸ್ ಮಾಡ್ಬೋದು, ಜೀರಿಗೆ ಎಲ್ಲ ಹಾಕೊಬೋದು. ಬಟ್ ನಾನಿಲ್ಲಿ ಎಲ್ಲ ಖಾರದಲ್ಲೇ ಹಾಕ್ಕೊಂಡಿದ್ದೀನಿ. ನಂತರ ನೀರು ಬಿಸಿ ಇದೆ ಅಂದ ಟೈಮಲ್ಲಿ ಆ ಖಾರ ಎಲ್ಲ ಹಾಕ್ಕೊಂಡು ನೀರು ಚೆನ್ನಾಗಿ ಮಳ್ತಾ ಇದೆ ಅನ್ನೋ ಟೈಮಲ್ಲಿ ಒಂದೊಂದೇ ಸೌಟು ಸಡನ್ಲಿ ಎಲ್ಲ 2-3 ಸೌಟು ಹಾಕೋಕೆ ಹೋದರೆ ಏನಾಗುತ್ತೆ ಅಂದರೆ ಗಂಟು ಬಂದುಬಿಡುತ್ತೆ. ಗಂಟಾದರೆ ಅದು ಬಿಸಿ ನೀರಿನಲ್ಲಿ ಅಕ್ಕಿ ಹಿಟ್ಟು ಬೇಗ ಗಂಟಾಗಿಬಿಡುತ್ತೆ. ಗಂಟಾದರೆ ಅದನ್ನು ಗಂಟೆಲ್ಲ ಕ್ಲಿಯರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಒಂದೊಂದೇ ಸೌಟನ್ನ ಹಾಕ್ಕೊಂಡು ನೀಟಾಗಿ ಗಂಟು ಇಲ್ಲದೆ ಇರೋ ಥರ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಅದು ಮಿಕ್ಸ್ ಆಗಿ ಅದು ನೀಟಾಗಿ ನೀರಿನಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬರೋ ತನಕ ಬಿಡಬೇಕು. ಅದು ಉಕ್ಕಿ ಬರೋ ಥರ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಈ ಮುದ್ದೆ ಮಾಡ್ತೀವಲ್ವ, ರಾಗಿ ಮುದ್ದೆ ಮಾಡೋ ಅಂಥ ಟೈಮ್ನಲ್ಲಿ ನಾವು ನೀರು ಕುದಿ ಬಂದು ಮೇಲ್ಗಡೆ ಬರೋ ತನಕ ವೆಯ್ಟ್ ಮಾಡ್ತೀವಲ್ವ. ಸೊ ಆ ಥರ ಈಗ ನೋಡ್ತಾ ಇರ್ಬೋದು, ನೆನ್ನೆ ನಾನು ಮಾಡಿದಂಥ ಹಪ್ಪಳ 1 ದಿನಕ್ಕೇ ತುಂಬಾ ಚೆನ್ನಾಗಿ ಒಣಗಿದೆ. ನಾವು ಒಣಗಬೇಕು ಅಂದರೆ ಯಾವ ಮೆಥಡ್ನ ಯೂಸ್ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಸೊ ನಾವು ಇಡೀ ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡು ಹಗಲು ಟೈಮಲ್ಲಿ ಮಾಡೋದಾದರೆ ಇಡೀ ದಿನ ಒಣಗಿಸ್ಕೊಂಡು ಹಾಗೆ ಹೆಲ್ಪಿಗೋಸ್ಕರ ಜನ ಬೇಕು, ತುಂಬ ಜನ. ಒಂದು ಸಪೋರ್ಟಿಗೆ ಅಂದರೆ ಒಬ್ಬರು ಇಬ್ಬರು ಅಂತೂ ಇರಲೇಬೇಕು, ಒಬ್ಬರು ಕೈಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವ ರೀತಿ ಮಾಡಬೇಕು, ಸ್ವಲ್ಪ ಕಡಿಮೆ ಜನ ಇಟ್ಕೊಂಡು ಹೆಲ್ಪಿಗೋಸ್ಕರ ಹಾಗೆ ಕಡಿಮೆ ಟೈಮ್ನಲ್ಲಿ ಯಾವ ರೀತಿ ಒಣಗಿಸ್ಕೊಂಡು ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಸೈಡಲ್ಲಿ ನೋಡ್ತಾ ಇದ್ದೀರಾ, ನೀರೆಲ್ಲ ಕುದಿ ಬಂದು ಉಕ್ಲಿಕ್ಕೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಮುದ್ದೆಗೆ ಯಾವ ರೀತಿ ಹಿಟ್ಟು ಹಾಕೊತೀವೋ ಅಕ್ಕಿ ಹಿಟ್ಟನ್ನು, ಅಲ್ಲಿ ರಾಗಿ ಹಿಟ್ಟನ್ನ ಯೂಸ್ ಮಾಡ್ತೀವಿ, ಇಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ನಾವು ಏನಿದೆ ನೀರೆಲ್ಲ ಮುಳುಗಿ ನಾವು ಹಾಕಿದಂಥ ಹಿಟ್ಟೇನಿದೆ ಅದು ನೀರಿನಲ್ಲಿ ಚೆನ್ನಾಗಿ ಮುಳುಗೋ ಥರ ಹಾಕಬೇಕು. ನಾವು ಸರಿಯಾಗಿ ಪ್ರಮಾಣದಲ್ಲಿ ಹಾಕ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ತುಂಬ ತೆಳುವಾಗೋದು ಚಾನ್ಸಸ್ ಇರುತ್ತೆ. ಹಾಗೆ ಹಿಟ್ಟೇನಾದರೂ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾಗುವಂಥ ಚಾನ್ಸಸ್ಸು ಇರುತ್ತೆ. ಇವೆರಡನ್ನೂ ನೋಡಿಕೊಂಡು ನಾವು ಹಿಟ್ಟನ್ನು ಹಾಕ್ಕೊಬೇಕು. ತುಂಬ ತೆಳುವಾಗ್ತಾ ಇದೆ ಅಂದರೆ ಈ ಥರ ಸಡನ್ಲಿ ನಾವು ಹಿಟ್ಟು ಹಾಕಿದ ತಕ್ಷಣ ಎಲ್ಲ ಉಕ್ಕಿ ಮೇಲ್ಗಡೆ ಬರುತ್ತೆ, ಹಿಟ್ಟೆಲ್ಲ ಮುಳುಗೋಗುತ್ತೆ. ಆ ಥರ ಇದ್ದರೆ ತೆಳುವಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಬೇಕು. ಸೊ ನಂತರ ಇಲ್ಲಿ ಕುದಿ ಬರ್ತಾ ಇದೆ. ಅದು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಬೆಂದ ನಂತರ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಉದ್ದಿನ ಬೇಳೆದು ಅದನ್ನು ಕೂಡ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ನೀಟಾಗಿ ಅದರಲ್ಲಿ ಇಳಿಬೇಕು. ಅದು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. ಹಿಟ್ಟನ್ನು ಹಾಕಿದ ಮೇಲೆ, ಉದ್ದಿನ ಹಿಟ್ಟು ಏನು ಹಾಕಿರ್ತೀವಿ ಅದನ್ನು ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. ಸೊ ಒಂದು 5 ನಿಮಿಷ ಆದರೆ ಸಾಕು. ಸೊ ನಾನು ಇಲ್ಲಿ ಹಿಟ್ಟನ್ನು ಹಾಕಿ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ಟಿದ್ದೆ. ಇವಾಗ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ನೋಡಿಕೊಂಡು ಈ ಮುದ್ದೆ ತಿರುಗುವಂಥ ಇದರಲ್ಲಿ ತಿರುಗಬೇಕು.
ನಾನಿಲ್ಲಿ ಮುದ್ದೆ ಕೋಲನ್ನ ಯೂಸ್ ಮಾಡಿ ತಿರುಗ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ತೆಳುವಾಗುವಂಥ ಚಾನ್ಸಸ್ ಇದೆ ಅನ್ಕೋತೀನಿ. ಯಾಕಂದರೆ ನಾನು ಎಷ್ಟೇ ಹಿಟ್ಟನ್ನೆಲ್ಲ ಒಂದು ಮಾಡ್ಲಿಕ್ಕೆ ಹೋದರೂ ಆ ನೀರಿನ ಅಂಶ ಕಡಿಮೆ ಆಗ್ತಾ ಇಲ್ಲ. ಸೊ ಇದನ್ನು ನಾವು ಆದಷ್ಟು ಗಂಟು ಇಲ್ಲದೆ ಇರೋ ಥರ ನೋಡ್ಕೊಬೇಕು. ಅದಕ್ಕೋಸ್ಕರ ಏನೆಲ್ಲ ಹೆಪ್ಪಿದೆ ಅದು ರಾಗಿ ಹಿಟ್ಟು ಥರ ಅಲ್ಲ, ಅಕ್ಕಿ ಹಿಟ್ಟು ಏನಂದರೆ ಅಲ್ಲಲ್ಲೇ ಗಂಟು ಥರ ಸೈಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಆ ಗಂಟೆಲ್ಲ ಹೋಗೋ ಥರ ನೀಟಾಗಿ ನಾವು ಮ್ಯಾಶ್ ಮಾಡ್ಕೊಬೇಕು. ನಾನು ಇಲ್ಲಿ ಆದಷ್ಟು ಮುದ್ದೆ ಕೋಲಿನಲ್ಲಿ ತಿರುಗಲಿಕ್ಕೆ ಟ್ರೈ ಮಾಡಿದೆ. ಬಟ್ ಸಣ್ಣ ಸಣ್ಣ ಹೆಪ್ಪುಗಳು ಹಾಗೆ ಉಳ್ಕೊಂಡಿದ್ದ ಕಾರಣಕ್ಕೋಸ್ಕರ ನಾನು ಬೇರೆ ಇನ್ನೊಂದು ಪಾತ್ರೆಗೆ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೇ ನಾನು ಮ್ಯಾಶರ್ನ ತಗೊಂಡು ಮ್ಯಾಶ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಥರ ಮ್ಯಾಶ್ ಮಾಡೋದ್ರಿಂದ ಏನಂದರೆ ಸಣ್ಣ ಪುಟ್ಟ ಗಂಟುಗಳಿದ್ರು ಅದೆಲ್ಲ ಕ್ಲಿಯರ್ ಆಗುತ್ತೆ. ಇದು ಸ್ವಲ್ಪ ತೆಳು ಬಂದಿದೆ. ನೀವು ಮಾಡ್ಕೊಬೇಕಾದ್ರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಳಿ ಅಥವಾ ನೀರಿನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ತೆಳುವಾದರೂ ಪರವಾಗಿಲ್ಲ, ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ನಂತರ ನಾನು ಇಲ್ಲಿ ಸ್ವಲ್ಪನೇ ಕೈಗೆ ನೀರನ್ನ ಹತ್ಕೊಂಡು ಅಥವಾ ಎಣ್ಣೆನ ಹತ್ಕೊಂಡು, ಎಣ್ಣೆನ ಜಾಸ್ತಿ ಹತ್ಕೊಳ್ಳೋದ್ರಿಂದ ಈ ಒಣಗಿದ ಮೇಲೆ ನಾವು ಬಾಕ್ಸ್ನಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ನಲ್ಲಿ ಸ್ಟೋರ್ ಮಾಡಿದಾಗ ಸ್ಮೆಲ್ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಎಣ್ಣೆನ ಬಳಸಿ, ಜಾಸ್ತಿ ಎಣ್ಣೆ ಅವಶ್ಯಕತೆ ಇರಲ್ಲ. ಈ ರೀತಿ ಹೊತ್ಕೊಂಡು ನೈಟ್ ಹೊತ್ತು ನಾವು ಫ್ಯಾನ್ ಗಾಳಿನಲ್ಲಿ ಒಣಗಿಸ್ಕೊತಾ ಇದ್ದೀವಿ. ಸೊ ನೈಟು ನಾವು ಅತ್ತೆ ಮಾವ ಎಲ್ಲ ಕೆಲಸ ಏನಿರಲ್ಲ, ಜಾಸ್ತಿ ಮನೆಯಲ್ಲೇ ಇರ್ತಾರಲ್ವ. ಸೊ ಅವ್ರ ಸಪೋರ್ಟ್ನೇ ತಗೊಂಡು ನೈಟೆಲ್ಲ ನಾನು ಈ ಥರ ಕೆಲಸ ಮಾಡಿದೆ. ಸೊ ಬೆಳಗ್ಗೆ ಒಂದು ಅರ್ಧದಿಂದ 1 ಅವರ್ ಅಷ್ಟೇ ಬಿಸಿಲಿಗೆ ಹಾಕಿದರೆ ಸಾಕು, ತುಂಬ ಗರಿಗರಿಯಾಗಿ ಅಂತ ಒಂದು ಹಪ್ಪಳ ರೆಡಿ ಆಗುತ್ತೆ. ಸೊ ಈ ಥರ ಹಪ್ಪಳನ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ನೀವೇ ಹೇಳ್ತೀರಾ ಉದ್ದಿನ ಹಪ್ಪಳ ಯಾವ ರೀತಿ ಬಂತು ಅಂತ. ಟೇಸ್ಟ್ ಮಾತ್ರ ಪೂರ್ತಿ ಉದ್ದಿನ ಬೇಳೆನೇ ಯೂಸ್ ಮಾಡಿಲ್ಲ ಅಂದರೂ ಆ ಉದ್ದಿನ ಬೇಳೆ ಹಪ್ಪಳಗೇನು ಕಡಿಮೆ ಇಲ್ಲ, ಆ ಥರ ಟೇಸ್ಟ್ ಕೊಡುತ್ತೆ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.